ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಮಿನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಮಿನಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಫೈನಲಿ ನಾವಂತೂ ಎಮೋನೇಟೆಡ್ ಸ್ಪಿನ್ ಮಾಡೋಕ್ಕೆ ಬಂದೇ ಬಿಟ್ಟೆ. ಬಟ್ ಈ ಎಮೋನೇಟೆಡ್ ಸ್ಕಿನ್ ಅಂತೂ ತುಂಬಾ ಚೆನ್ನಾಗೈತೆ. ಆದರೆ ರೇರ್ ಎಮೋನೇಟೆಡ್ ಸ್ಕಿನ್ ಅಂತೂ 250 ಟೋಕನಲ್ಲಿ ಐತೆ. ಅದಂತೂ ನಮ್ಗೆ ಸಿಗೋಲ್ಲ. ಬಟ್ ಇದು ಒಂದು ಅವರೇಜ್ ಚೆನ್ನಾಗೈತೆ. ಯಾಕೆಂದರೆ ಮೂಮೆಂಟ್ ಸ್ಪೀಡ್ ಡಬಲ್ ಐತೆ. ಆರ್ಮರ್ ಸಿಂಗಲ್ ಆರ್ಮರ್ ಇದೈತೆ. ಮತ್ತು ಓಕೆ ನೋಡೋಣ ಅಂತ ಇದಾದರೂ ಸಿಕ್ಬಿಟ್ರೆ ದೇವ್ರ ಕೃಪೆಯಿಂದ ನಮಗಿವತ್ತು ಲಕ್ಕು ಏನಂತೀರ ಅಷ್ಟೇ. ಓಕೆ ನೋಡೋಣ. 2500 ಡೈಮಂಡ್ಸ್ ಐತೆ. ನಾವು ಕನ್ನಡ ಪ್ರಿಯರ್ ಆಗಿರೋದ್ರಿಂದ 2500 ಡೈಮಂಡ್ಸ್ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಏನಂತಾರೆ ಮುತ್ತು ರತ್ನಗಳು ಐತೆ ನಮ್ಮ ಹತ್ರ. ಓಕೆ ಇವಾಗ ನೋಡೋಣ ಅಂತೆ ಸ್ಪಿನ್ ಮಾಡೋಣ. ಇವಾಗ ಇವನ್ನ ಯಾರನ್ನ ಹಾಕ್ಕೊಂಡಿದ್ದೀನಿ, ಮಹಾನ್ ಭಾವನ. ಅಯ್ಯೋ ಈ ಗನ್ ಸ್ಕಿನ್ ಬೇರೆ ತೆಗಿಬೇಕು ಕಣಪ್ಪ, ಇಲ್ಲಾಂದರೆ ಬೇರೆ ಗನ್ ಸ್ಕಿನ್ ಯೂನಿಟವೇ ಬಡ್ಡಿ ಮಗ ನಾವೇ ಕೊಡೋದು ಅಂದ್ಬಿಟ್ಟು ಯಾಮಾರಿಸ್ಬಿಡ್ತಾರೆ. ಓಕೆ ನೋಡೋಣ ಅಂತೆ. ಓಕೆ ಫೈನಲಿ ಎಲ್ಲமே ತೆಗ್ದಾಕ್ಬಿಟ್ಟು ಇವಾಗ ಕ್ಲೀನಾಗಿ ಡೀಸೆಂಟಾಗಿ ಈಗ ಹೋಗ್ಬಿಟ್ಟು ಸ್ಪಿನ್ ಮಾಡೋಣಂತೆ. ಇದ್ರ ಜೊತೆ ಬೇರೆ 2 ಸ್ಕಿನ್ ಬಿಟ್ಟವ್ರೆ. M249 ಅಂತೆ. ಅವ್ಯಾವು ನಾವು ರ್ಯಾಂಕ್ ಕೂಡ ಆಡೋಲ್ಲ. ಆದರೆ ಲಕ್ ರಾಯಲಲ್ಲಿ ಸ್ಪಿನ್ ಮಾಡಿದೆ. ಯಾಕೆಂದರೆ ಲಕ್ಕು ಜಾಸ್ತಿ ಆಗ್ಬೋದು ಅಂತ ಲಕ್ಕು ಹೊಡೆದಂಗೆ ಹೋಗ್ಬಿಟ್ಟೈತೆ. ಆದ್ರೂ 2500 ಡೈಮಂಡ್ಸ್ ಐತೆ. ಬಿಡೋ ಮಾತೇ ಇಲ್ಲ. ಪ್ರತಿಯೊಂದು ಗನ್ ಸ್ಕಿನ್ನ ತೆಗಿಯೋದೆ, ಮೀಸೆ ತಿರ್ಗೋದೆ, ತಲೆನೇ ಕೆಡಿಸ್ಕೊಳ್ಳೋ ಮಾತಿಲ್ಲ. 92 ಆಲ್ರೆಡಿ ಟೋಕನ್ ಐತೆ ನಮಗೆ. ಆಲ್ಮೋಸ್ಟು 150 ಹತ್ತತ್ರ ಸಿಕ್ತರೆ ತೆಗಿಬೋದು. ಇಲ್ಲ 200 150 ಹಂಗೆ ತೆಗಿಬೋದೇನೋ. ಮೇ ಬಿ ಟಾಪ್ 1 ನೋಡೋಣ ಅಂತೆ. ಟೋಕನ್ಗಳು ಸ್ಪಿನ್ ಮಾಡ್ತಾಯಿದ್ದೀನಿ. ಬಡ್ಡಿ ಮಕ್ಕಳು 105 ಟೋಕನ್ ಐತೆ. ಏನು ಕೊಡ್ತಾಯಿಲ್ಲ 90 ಸ್ಪಿನ್ಗೆ. ಬೇಡ, ಈ ಕ್ಯಾರೆಕ್ಟ್ರ್ ಹಾಕೊಂಬಿಟ್ರೆ ನಮಗೆ ಯಾಮಾರಿಸ್ಬಿಡ್ತಾರೆ. ಎಲ್ಲವನ್ನೇ ನುಲ್ಲ. ಓಕೆ ಇವಳು ಹಾಕೋಣ. ಇವಳೇನಾದರೂ ವರ್ಕೌಟ್ ಆಯ್ತಾಳ ನೋಡೋಣ. ಹುಡುಗಿರು ನಂಬೋಕ್ಕಾಗಲ್ಲ, ಯಾಮಾರಿಸ್ಬಿಡ್ತಾರೆ. ನಂಬೋಣ. ನಂಬಿಕೆನೇ ಜೀವನ ಏನಂತೀರ? ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ. ಇದ್ಯಾವುದು ಅಮೌಂಟ್ ಬಿಡೋರೆ ಬೇಡ ನಮಗೆ. ಚುಪ್, ನಮಗೆ ಅಮೌಂಟ್ ಎಲ್ಲ ಬೇಡ. ನಮಗೆ ಬೇಕಿರೋದು ಎಮೋನೇಟೆಡ್ EVO ವರ್ಲ್ಡ್ ಅಂತ ಒಂದು ಹೊಸ್ದಾಗಿ ಬಿಟ್ಟಿದ್ದಾರೆ. ಇದರಲ್ಲಿ ಪರವಾಗಿಲ್ಲ, ಅಮೌಂಟ್ ಎಲ್ಲ ಬಿಟ್ಟವ್ರೆ. ತಡೀರಿ ನೋಡೋಣ ಅಂತೆ. ಸರಿ, ಹಂಗೋ ಹಿಂಗೋ ಕಷ್ಟಪಟ್ಬಿಟ್ಟು ಸ್ಪಿನ್ ಮಾಡಿದೆ. 1 ಟೋಕನ್ ಕೊಟ್ಟರು. ತಿರ್ಗಾ ಸ್ಪಿನ್ ಮಾಡಿದೆ. ನಕ್ಕೂನಿ ಏನು ಕೊಡ್ತಾಯಿಲ್ಲ ಬಡ್ಡಿ ಮಗಳು. ಒಂದೊಂದೇ ಟೋಕನ್ ಕೊಡ್ತಾರೆ. 20 ಡೈಮಂಡಿಗೆ ಬೆಲೆ ಇಲ್ವೇನ್ರೋ? ಏನಂಗೆ ಕಂಬಿಟ್ಟಿದ್ರು? 20 ಡೈಮಂಡು ನಮಗೆ 20 ರೂಪಾಯಿ ಇರೋಂಗೆ. ಓಕೆ 113 ಟೋಕನ್ ಐತೆ. ನಾವೇನು ಕಮ್ಮಿ ಮಕ್ಕಳೆಲ್ಲ. ಇದೇನೋ ಕೆರಿಯರು ಏನೇನೋ ಕೊಟ್ಟವ್ರೆ. ನಮ್ಮ ಜೀವನದಲ್ಲಿ ಸಿಗಬೇಕಾಗಿರೋದೇನು ಸಿಗ್ತಾನೆ ಇಲ್ಲ. ಇವ್ರು ಬೇರೆ ಕೆರಿಯರು ಪರಿಯರ್ ಅಂತ ಎಲ್ಲರಿಗೂ ಕರ್ಕೊಯ್ತಾರೆ. ಇವ್ರು ಅಕ್ಕನವಳು ಹಾಕೊಂಡವಳು, ಇವಳು ಹಾಕೊಂಡ್ಮೇಲೆ ನಮಗೇನು ಸಿಗಲೇ ಇಲ್ಲ. ಮಗ ಇವನಾರೋ ಪೈಂಟ್ ಹೊಡೆಯೋ ಥರ ಅವನೇ. ಪರವಾಗಿಲ್ಲ ನಮ್ಮ ಹುಡುಗ. ಏನಾರ ಡೈಗಿ ಹಾಕೊಂಬಿಡೋಣ ತಲೆಗೆ. ಇಲ್ಲ ಆ ಚಾನ್ಸ್ ಇಲ್ಲ. ಈಗ ಸಿಗ್ತದೆ. ಒಟ್ಟು ಟೋಕನ್ ಸಿಕ್ಬಿಡ್ತು ಗೈಸ್. ಇವಾಗ ಕತೆ ಮುಗೀತು. ಇನ್ನೇನೋ 120 ಟೋಕನ್ ಐತೆ. ಇನ್ನು 250 ಟೋಕನ್ಗೆ ಟಾಪ್ 1 ಎಕ್ಸ್ಚೇಂಜ್ ಮಾಡೋಂತೆ. ಅವೆಲ್ಲ ಇನ್ನೆರಡು ಸ್ಪಿನ್ ಹೊಡೆದ್ರೆ ಅವ್ನು ಹಾಕೊಂಡು ಸಿಕ್ಬಿಡ್ಬೇಕು. ರೇರ್ ಐಟಮ್ಸಲ್ಲಿ ಏನಂತೀರ? ಅವು ಮಗ ಯಾಕೋ ವರ್ಕೌಟ್ ಆಯ್ತಲ್ಲ ಕಣ. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ. ಮಾರ್ಗಿರ್ಬಿಟ್ಟೆ ಕಣಪ್ಪ ನಮ್ಮ ಫ್ರೀ ಫೈರ್ ರೆಡಿನ. ಇವನ್ನ ಯಾರನ್ನ ಹಾಕ್ಕೊಂಡಿದ್ದೀನಿ. 90 ಸ್ಪಿನ್ ಸಿಗ್ಲಿ ಜಯಮ್ಮ. ಅಯ್ಯೋ ಏನಿದು? ಮೈ ಗಾಡ್ ಗೈಸ್, ರೇರ್ ಟಾಪ್ 1 ಸಿಕ್ಬಿಡ್ತು ಗೈಸ್. ಇದೇ ನಮ್ಗೆ ಇವಾಗ ಟಾಪ್ 1 ಸರಿನಾ? ಹೆಂಗೆ ನಾವು ಹೇಳಿಲ್ವಾ ಪ್ರತಿಯೊಂದು ಐಟಮ್ಸ್ನ ತೆಗಿತೀವಿ ಅಂತ? ಐಟಮ್ಸ್ನ ತೆಗೆದಿದ್ದೀನಿ. ಅವೆಲ್ಲ ಸ್ಟೋರಲ್ಲಿ ಐತೆ. ಟೋಕನಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಗೈಸ್. ನಮ್ಮ ಕೈಲಿ
ನಾವು ಹಾಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕಲ್ಲವು. ಓ ಮೈ ಗಾಡ್, ಫೈನಲಿ ಇದ್ಯಾವುದು ಚೆನ್ನಾಗೈತೆ. ಬೇಡ, ಸಿಕ್ತಾಗಿರೋದ್ರ ಬಗ್ಗೆ ಆಸೆ ಪಡಬಾರ್ದು. ನಮಗೆ ಯಾವುದು ಸಿಕ್ಕೈತೆ ಅದರಲ್ಲಿ ನಾವು ಖುಷಿಯಾಗಿರ್ಬೇಕು. ಆದರೂ ಈ ಸ್ಕಿನ್ ಅಂತೂ ತುಂಬಾ ಚೆನ್ನಾಗೈತೆ. ನನಗಂತೂ ಫೈನಲಿ ಸಿಕ್ಕೈತೆ, ತುಂಬ ಖುಷಿ ಐತೈತೆ ಗೈಸ್. ಈ ಸ್ಕಿನ್ನೆಲ್ಲ ನೋಡಿ ಗೈಸ್, ನಿಮಗೂ ಸಿಗಲಿ. ನಿಮಗೆ ಎಷ್ಟು ಡೈಮಂಡ್ಗೆ ಸಿಕ್ತು ಅಥವಾ ಸಿಗ್ಲೇ ಇಲ್ವಾ? ಬಡ್ಡಿ ಮಕ್ಕಳು ಯಾಮರ್ಸ್ಬಿಟ್ರೆ ಎಲ್ಲ ಕಮೆಂಟ್ ಮಾಡ್ಕೊಳ್ಳಿ.